ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸತ್ಯ ವೇದವೇ ನಮಗೆ ಮಾರ್ಗದರ್ಶನ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 119 105ನೇ ವಚನ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯಗಳ ಮುಖ್ಯತ್ವವನ್ನು ತಿಳಿಸುವಂಥ 3 ಕೀರ್ತನೆಗಳನ್ನು ನಾವು ಬೈಬಲಲ್ಲಿ ನೋಡಲಿಕ್ಕೆ ಸಾಧ್ಯ. ಮೊದಲನೆಯ ಕೀರ್ತನೆ ಸತ್ಯವೇದವನ್ನು ಓದುವುದರಿಂದ ಸಿಗುವ ಭಾಗ್ಯವನ್ನು ನೋಡ್ತೇವೆ. 19ನೇ ಕೀರ್ತನೆ ಸತ್ಯವೇದ ವಾಕ್ಯಗಳ ಒಂದು ಮಹತ್ವವನ್ನು, ಮಹಿಮೆಯನ್ನು ನಾವು ನೋಡಬಹುದು. ಕೀರ್ತನೆ 119 ಇದರ ಒಂದೊಂದು ವಾಕ್ಯಗಳು ದೇವರ ವಾಕ್ಯದಂತೆ ನಡೆಯುವುದರಿಂದ ಸಿಗುವ ಆಶೀರ್ವಾದಗಳನ್ನು, ಮಹತ್ವಗಳನ್ನು ನೋಡಬಹುದಾಗಿದೆ. ನೋಡ್ರಿ, ಈ ಪ್ರಪಂಚದಲ್ಲಿ ಪರಿಶುದ್ಧ ಜನರು ಬಯಸುವ ಪುಸ್ತಕ ಅಂದರೆ ಅದು ಸತ್ಯವೇದ. ಒಂದೇ ಒಬ್ಬ ಮನುಷ್ಯನು ಲೌಕಿಕ ಮತ್ತು ಆತ್ಮಿಕ ಜೀವಿತಕ್ಕೆ ಬೇಕಾಗಿರುವ ಮಾರ್ಗದರ್ಶನ ಈ ಪುಸ್ತಕದಲ್ಲಿ ಅಡಗಿರುವಂಥದ್ದು. ಇದು ಇಹಕ್ಕೂ ಪರಕ್ಕೂ ಮಾರ್ಗ ತೋರಿಸುವಂಥ ದೀಪವಾಗಿದೆ. ಮಾರ್ಗ ತಿಳಿಯದೆ ಕುರಿಯಂತೆ ನೀವು ಅಲಿಯುವಾಗ ಸತ್ಯವೇದ ನಿಮಗೆ ಬೆಳಕನ್ನು ನೀಡಿ ಕರ್ತನ ಮಾರ್ಗದಲ್ಲಿ ನಡೆಸುತ್ತದೆ. ಅದಕ್ಕೆ ಕೀರ್ತನೆ ಬರೆಯುವಾಗ ದಾವೀದನು ಹೀಗೆ ಹೇಳುತ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ದೇವರು ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾರೆ. ನೋಡ್ರಿ, ಎಲ್ಲೆಲ್ಲೂ ಇರುಳು ಮುಸುಕದೆ ಸಮುದ್ರದ ಅಲೆಗಳು ಬೋರ್ಗರಿಯುತ್ತಾ ಹಡಗಿನ ಮೇಲೆ ಅಪ್ಪಳಿಸುತ್ತಿರುತ್ತದೆ. ಆಗ ಕೆಲವು ಸಾರಿ ನೀರೆಲ್ಲ ಒಳಗಡೆ ಬರುವಾಗ ಹಡಗಿನ ಒಳಗೆ ಹಡಗು ಮುಳುಗಿ ಹೋಗುವುದಾ, ದಾರಿ ತಪ್ಪಿದ್ದೇವೆಯಾ ಎಂಬುದಾಗಿ ನಾವಿಕರು ಭಯಭ್ರಾಂತರಾಗಿರುತ್ತಾರೆ. ಆಗ ಒಂದು ದಿಕ್ಕಿನಿಂದ, ಒಂದು ದೀಪ ಗ್ರಹದಿಂದ ಬರುವಂಥ ಒಂದು ಜೀವ ರಕ್ಷಕರ ಕೆಂಪು ದ್ವೀಪದ ಬೆಳಕನ್ನು ಆ ನಾವಿಕರು ನೋಡುವುದಾದರೆ ಅವರಿಗೆ ಎಷ್ಟೋ ಸಂತೋಷ, ಸ್ತೋತ್ರ, ಸಮಾಧಾನವನ್ನು ಹೊಂದುವರು. ಅದೇ ವಿಧದಲ್ಲಿ ನಾವು ಸಹ ನಮ್ಮ ಜೀವಿತದಲ್ಲಿ ಮಾರ್ಗ ತಪ್ಪಿ ನಡೆಯುವಾಗ ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವಾಗಿ, ದಾರಿಗೆ ಬೆಳಕಾಗಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಅನೇಕ ವೇಳೆಯಲ್ಲಿ ನಮ್ಮ ಜೀವಿತದಲ್ಲಿ ಬಿರುಗಾಳಿ ಬೀಸುತ್ತದೆ. ಯಾವ ದಿಕ್ಕಿನಲ್ಲಿ ಸಾಗಬೇಕೆಂಬುದಾಗಿ ತಿಳಿಯದವರಾಗಿ ಗಲಿಬಿಲಿಗೆ ಒಳಗಾಗುತ್ತೇವೆ. ಅಂಥ ಸಮಯಗಳಲ್ಲಿ ಒಂದು ನಿರ್ದಿಷ್ಟವಾದ ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುವುದು. ಆ ಸಮಯದಲ್ಲಿ ದೇವರ ಮಾರ್ಗ ಯಾವುದು, ದೇವರ ವಚನ ಏನು ಹೇಳುತ್ತದೆ ಎಂಬುದಾಗಿ ನಾವು ಪರಿಶೋಧಿಸುವುದಾದರೆ ದೇವರ ವಾಕ್ಯ ನಮ್ಮನ್ನು ಸರಿ ಮಾರ್ಗದಲ್ಲಿ ನಡೆಸುತ್ತದೆ. ದೇವರ ವಾಕ್ಯದ ಪ್ರಕಾರವಾಗಿ ನಾವು ತೆಗೆದುಕೊಳ್ಳುವಂಥ ಆಲೋಚನೆ ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ನೀಡುತ್ತದೆ. ನಾವು ದಾರಿ ತಪ್ಪಿ ಅಲಿಯುವಾಗ ದೇವರ ವಾಕ್ಯವೇ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂಥದ್ದಾಗಿದೆ. ಇಂಗ್ಲೆಂಡ್ ದೇಶದಲ್ಲಿ ಒಬ್ಬ ಅರಸನು ರಾಜ್ಯಾಧಿಕಾರ ವಹಿಸುವಾಗ ಅರಸನ ಕೈಗಳಲ್ಲಿ ರಾಜ್ಯದಂಡ ಕೊಡುವುದರ ಜೊತೆಗೆ ಈ ಸತ್ಯವೇದದ ಒಂದು ಪ್ರತಿಯನ್ನು ಕೂಡ ಕೊಡುತ್ತಾ ಇದ್ದರು. ಕಾರಣ ಏನು ಗೊತ್ತಾ? ದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ ಜ್ಞಾನ ಬೇಕು, ಬೆಳಕು ಬೇಕು, ಆಜ್ಞೆ ಬೇಕು. ಅದಕ್ಕೆ ಅರಸನು ಈ ವಚನದಂತೆ, ಆ ವಾಕ್ಯಗಳಂತೆ ತನ್ನ ಪ್ರಜೆಗಳನ್ನು ನ್ಯಾಯ, ಧರ್ಮ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ಈ ಸತ್ಯವೇದವನ್ನು ಅವರ ಕೈಯಲ್ಲಿ ಕೊಡುತ್ತಾ ಇದ್ದರಂತೆ. ಪ್ರೀತಿಯುಳ್ಳ ದೇವಜನರೇ, ದೊಡ್ಡ ದೊಡ್ಡ ಅರಸರಿಗೆ, ವಿದ್ಯಾವಂತರಿಗೆ, ಶ್ರೀಮಂತರಿಗೆ ಮಾತ್ರವಲ್ಲ, ಬಡವರಿಗೂ ಅವಿದ್ಯಾವಂತರಿಗೂ ಪ್ರತಿಯೊಬ್ಬರಿಗೂ ಬೆಳಕನ್ನು ನೀಡಿ ಮಾರ್ಗ ಸೂಚಿಯಂತೆ ನಡೆಸುವಂಥದ್ದು ಈ ಬೈಬಲ್ ಆಗಿದೆ. ಆದುದರಿಂದ ಸತ್ಯವೇದವನ್ನು ತೆರೆದು ಓದುವಾಗ, ದೇವರೇ, ಯಾವ ಮಾರ್ಗದಲ್ಲಿ ಸಾಗಬೇಕೆಂಬುದು ನನಗೆ ಗೊತ್ತಿಲ್ಲ, ಆದರೆ ಸರಿಯಾದ ಮಾರ್ಗದಲ್ಲಿ ನಿಮ್ಮ ವಾಕ್ಯಗಳು ನಮ್ಮನ್ನು ನಡೆಸಲಿ, ನಿಮ್ಮ ವಚನಗಳು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರೇಯರ್ ಮಾಡಿರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಹಲ್ಲೆಲೂಯಾ ಅದ್ಭುತವಾಗಿ ನಡೆಸುತ್ತಾರೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀನು ಒಳ್ಳೆಯ ದೇವರು. ನಿನ್ನ ವಾಕ್ಯಗಳು ದೇವರೇ ನಮ್ಮ ದಾರಿಗೆ ಸ್ತೋತ್ರ ಬೆಳಕನ್ನು ಕೊಡುತ್ತದೆ, ನಮ್ಮನ್ನು ಮಾರ್ಗದರ್ಶಿಸುತ್ತದೆ. ಅದಕ್ಕಾಗಿ ನಿಮ್ಮ ವಾಕ್ಯಗಳಿಗಾಗಿ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ವಚನದಂತೆ ನಡೆಯುವಂತೆ ನಿನ್ನ ವಚನವು ನಮ್ಮನ್ನು ನಡೆಸಲಿ ದೇವರೇ. ಪ್ರತಿ ದಿನವೂ ನಾವು ನಿಮ್ಮ ವಾಕ್ಯದ ಪ್ರಕಾರ ನಡೆದು ಜೀವಿಸಿ ಸ್ತೋತ್ರ ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ದೇವ ಮಕ್ಕಳಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಕೈ ಪ್ರಯಾಸಗಳಿಗಾಗಿ
ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ನಡೆಯಲಿ. ಒಂದು ವೇಳೆ ಈ ವಿಡಿಯೋನ ವಾಚ್ ಮಾಡುತ್ತಿರುವಾಗಲೇ ಯಾರಾದರೂ ಶರೀರದಲ್ಲಿ ರೋಗಗಳು ವ್ಯಾಪಿಸಿರುವುದಾದರೆ, ಬಲಹೀನತೆ ವ್ಯಾಪಿಸಿರುವುದಾದರೆ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ಒಂದು ಅದ್ಭುತ ಸಂಭವಿಸಲಿ. ಬಿಡುಗಡೆ ಕೊಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವಾಗಿ, ನಮ್ಮ ದಾರಿಗೆ ಬೆಳಕಾಗಿ ನಮ್ಮನ್ನು ಅದ್ಭುತವಾಗಿ ನಡೆಸಲಿ. ದೇವರ ವಾಕ್ಯದ ಪ್ರಕಾರ ನಾವು ನಡೆಯೋಣ. ದೇವರು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ಆತ್ಮೀಕ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್.